ಧರ್ಮಸ್ಥಳ ದೇವಸ್ಥಾನ ಮತ್ತು ಮಂಜುನಾಥ ಸ್ವಾಮಿಯ ಫೋಟೋ. ಮಂಜುನಾಥ ಸ್ವಾಮಿಯ ಪೂಜಾ ವೈಭವ. ವೆಲ್ಕಮ್ ಟು ಚಾನೆಲ್. ನಮಸ್ಕಾರ ಎಲ್ಲರೂ ಕೂಡ. ಧರ್ಮಸ್ಥಳಕ್ಕೆ ಬರುವಂತಹ ಮುಖ್ಯ ದ್ವಾರ ಇದು. ದೇವಸ್ಥಾನ ದ್ವಾರ, ಮುಖ್ಯ ದ್ವಾರ. ಅನ್ನಛತ್ರ, ಅನ್ನಪೂರ್ಣ ಅನ್ನಛತ್ರ, ಅಣ್ಣಪ್ಪ ಸ್ವಾಮಿ ಬೆಟ್ಟ. ಸಾವಿರಾರು ಜನರು ಪ್ರತಿದಿನ ಬಂದು ದರ್ಶನ ಪಡೆಯುತ್ತಿದ್ದಾರೆ. ಲಲಿತೋದ್ಯಾನ, ಇಲ್ಲಿ ಕೂಡ ಬರ್ಬೋದು. ತುಂಬ ವಿಶಾಲವಾಗಿದೆ. ಧರ್ಮಸ್ಥಳ ದೇವಸ್ಥಾನ ಎಲ್ಲರೂ ಕೂಡ ನೋಡಿರ್ತೀರಿ. ಮಂಜುಷಾ ವಸ್ತು ಸಂಗ್ರಹಾಲಯ, ಪ್ರಾಚೀನ ವಸ್ತುಗಳನ್ನು ತುಂಬ ಸಂಗ್ರಹ ಆಗಿದೆ. ಕಾರ್ ಮ್ಯೂಸಿಯಂ, ಧರ್ಮಸ್ಥಳ ಇರುವಂತಹ ಕಾರ್ ಮ್ಯೂಸಿಯಂ. ಹಲೋ, ನಮಸ್ಕಾರ, ವೆಲ್ಕಮ್ ಟು ಚಾನಲ್. ಹೊಸ ವಿಡಿಯೋಗೆ ಸ್ವಾಗತ. ಇವತ್ತೊಂದು ಹೊಸ ವಿಷಯದೊಂದಿಗೆ ಬಂದಿದ್ದೀನಿ. ನೀವು ಧರ್ಮಸ್ಥಳ ಕಡೆ ಎಲ್ಲ ಬರೋದಿದ್ದರೆ, ಧರ್ಮಸ್ಥಳ ದೇವಸ್ಥಾನಕ್ಕೆ ಏನಾದರೂ ಬರೋದಿದ್ದರೆ, ಆಲ್ಮೋಸ್ಟ್ ಈಗ ಸ್ಕೂಲಿಗೆಲ್ಲ ರಜೆ ಇರುವ ಕಾರಣ ಎಲ್ಲರೂ ಧರ್ಮಸ್ಥಳ, ಸುಬ್ರಹ್ಮಣ್ಯ ಕಡೆಲ್ಲ ಬರ್ತಾರೆ. ಆದರೆ ಧರ್ಮಸ್ಥಳ ಕಡೆ ಬಂದಾಗ ಕೆಲವರಿಗೆ ಯಾವುದೆಲ್ಲ ಸ್ಥಳಗಳಿದೆ ನೋಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಅಂದರೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾನು ಇವತ್ತು ನಿಮಗೆ ಧರ್ಮಸ್ಥಳ ದೇವಸ್ಥಾನ ಬಂದಾಗ ನಿಮಗೆ ಯಾವುದೆಲ್ಲ ಸ್ಥಳವನ್ನು ನೋಡ್ಬೋದು ಅಂತೇಳಿ ಸ್ವಲ್ಪ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೇನೆ. ಮುಖ್ಯವಾಗಿ ಧರ್ಮಸ್ಥಳ ದೇವಸ್ಥಾನಕ್ಕೆ ಬಂದಾಗ ನಾವು ದರ್ಶನ ಮಾಡಿದಷ್ಟು ಅಣ್ಣಪ್ಪ ಬೆಟ್ಟಕ್ಕೆ ಹೋಗುವುದು. ಅದು ಬೆಳಿಗ್ಗೆ 8:30ಯಿಂದ 6 ಗಂಟೆವರೆಗೆ ಓಪನ್ ಇರುತ್ತೆ. ಹಾಗಾಗಿ ನೀವು ಅದು ಕೂಡ ಮಾಡ್ಬೋದು. ಇನ್ನು ಬಾಹುಬಲಿ ಬೆಟ್ಟ ಇದೆ, ಬಾಹುಬಲಿ ಬೆಟ್ಟವನ್ನು ಕೂಡ ನೋಡ್ಬೋದು. ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಓಪನ್ ಇರ್ತದೆ. ಇನ್ನು ಕಾರ್ ಮ್ಯೂಸಿಯಂ ಇದೆ, ಮಂಜುಷಾ ಕಾರ್ ಮ್ಯೂಸಿಯಂ ಕೂಡ ಇದೆ. ಅದು ಬೆಳಿಗ್ಗೆ 8:30ಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಇರ್ತದೆ. ಹಾಗೆ ಇನ್ನು ಲಲಿತೋದ್ಯಾನ ಅಂತ ಇದೆ, ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಇರ್ತದೆ. ಮಕ್ಕಳಿಗೆಲ್ಲ ಆಟ ಆಡಲಿಕ್ಕೆಲ್ಲ ಇರ್ತದೆ. ಹಾಗಾಗಿ ಇನ್ನು ಕಾರ್ ಮ್ಯೂಸಿಯಂ ಇದೆ, ಮಂಜುಷಾ ಮ್ಯೂಸಿಯಂ ಮತ್ತು ಕಾರ್ ಮ್ಯೂಸಿಯಂ ಬೆಳಿಗ್ಗೆ 8:30ಯಿಂದ ಮಧ್ಯಾಹ್ನ 1 ಗಂಟೆವರೆಗಿದೆ. ಆಮೇಲೆ ಹೆಚ್ಚಿನವರು ಹರಕೆ ಎಲ್ಲ, ಅಂದರೆ ಹರಕೆ ಮಂಡೆ ಎಲ್ಲ ಮಾಡ್ತಾರೆ. ಅದು ಬೆಳಿಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಆಗಿ 2 ಗಂಟೆವರೆಗೆ ಇರ್ತದೆ. ಮತ್ತು 5 ಗಂಟೆಯಿಂದ ಸಂಜೆ 7 ಗಂಟೆವರೆಗೆ ಇರ್ತದೆ. ಮತ್ತು ಅನ್ನಛತ್ರ, ಎಲ್ಲರೂ ಬಂದವರು ಪ್ರಸಾದವನ್ನು ತಗೊಳ್ತಾರೆ. ಆದರೆ ಕೆಲವರಿಗೆಲ್ಲ ಏನಾಗುತ್ತೆ, ಸ್ವಲ್ಪ ಬೇಗ ಬಂದು ಬೇಗ ಹೋಗ್ತಾರೆ. ಅಂತಹ ಸಂದರ್ಭದಲ್ಲಿ ಬೆಳಿಗ್ಗೆ 10:30ರಿಂದ ಸ್ಟಾರ್ಟ್ ಆಗುತ್ತೆ, 3 ಗಂಟೆವರೆಗೆ ಇರ್ತದೆ. ಆಮೇಲೆ ಸಂಜೆ 7 ಗಂಟೆಯಿಂದ 9 ಗಂಟೆ ಇರ್ತದೆ. ಹಾಗೆ ಮುಖ್ಯವಾಗಿ ಹೇಳಬೇಕಾದ್ರೆ ಮಂಜುನಾಥ ಸ್ವಾಮಿಯ ದರ್ಶನ ಬೆಳಿಗ್ಗೆ 6:30ಯಿಂದ ಮಧ್ಯಾಹ್ನ 11 ಗಂಟೆವರೆಗೆ ಇರ್ತದೆ. ಅನಂತರ 12 ಗಂಟೆಗೆ ಮಹಾಪೂಜೆ ಇರ್ತದೆ. ಅನಂತರ ಮಧ್ಯಾಹ್ನ 12 ಗಂಟೆಯಿಂದ 2:30 ಗಂಟೆವರೆಗೆ ಇರ್ತದೆ. ಆಮೇಲೆ ಸಂಜೆ ಹೊತ್ತಲ್ಲಿ ಸಂಜೆ 5 ಗಂಟೆಯಿಂದ 8:30 ಗಂಟೆವರೆಗೆ ಇರ್ತದೆ. ಹಾಗಾಗಿ ಧರ್ಮಸ್ಥಳ ಕಡೆ, ದೇವಸ್ಥಾನ ಕಡೆ ಬರೋದಿದ್ದರೆ ಪ್ಲ್ಯಾನ್ ಮಾಡಿಕೊಂಡು ಬನ್ನಿ. ಇದೆಲ್ಲವೂ ಕೂಡ ನೋಡ್ಕೊಂಡು ಹೋಗ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಲೈಕ್, ಶೇರ್ಗಳು ನನ್ನ ಮುಂದಿನ ವಿಡಿಯೋಗೆ ಹೆಲ್ಪ್ ಆಗ್ತದೆ. ನಮಸ್ಕಾರ. ಈ ಪದಗಳು ಎಷ್ಟು ಅರ್ಥಪೂರ್ಣ ಅಂದರೆ ನಮ್ಮ ಭವಿಷ್ಯದ ಹಿಂದೆ ಒಮ್ಮೆ ನೋಡಿದಾಗ ನಮಗೆ ಗೊತ್ತಾಗ್ತದೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.